ಹೆಚ್ಚಾಗಿದೆ. ಜನ ಭಯಭೀತರಾಗಿದ್ದಾರೆ. ಕೊಡಗು ಜಿಲ್ಲಾದ್ಯಂತ ಅಬ್ಬರಿಸುತ್ತಿರುವಂತಹ ವರುಣ, ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಕಳೆದ 2 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಪರಿಣಾಮ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತದ್ದು. ಅದರಿಂದ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ನಾವೀಗ ತ್ರಿವೇಣಿ ಸಂಗಮದ ಈ ಮೇಲ್ ಸೇತುವೆ ಏನಿದೆ ಇಲ್ಲಿದ್ದೇವೆ. ಕೆಳಭಾಗದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂತದ್ದು. ಅಲ್ಲಿ ಪಿಂಡ ಬಿಡುವಂತ ಜಾಗ ಏನಿದೆ ಅದು ಕೂಡ ಅಷ್ಟೇ. ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ, ಉದ್ಯಾನವನ, ಅಶ್ವತ್ಥ ಕಟ್ಟೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗ ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಅದರಿಂದ ಹೆಚ್ಚು ನೀರು ಈ ಕಡೆ ಬರ್ತಾ ಇದೆ. ಇದರಿಂದ ಕಾವೇರಿಯಲ್ಲಿ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಿದೆ. ಮತ್ತೆ ಕೆಆರ್ಎಸ್ ಡ್ಯಾಮ್ ಕೂಡ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ. ಇದು ಈಗ ನಿನ್ನೆ ರಾತ್ರಿಯಿಂದ ಮತ್ತೆ ಮಳೆ ಹೆಚ್ಚಾಗಿರುವಂತದ್ದು. ಅದರಿಂದ ನೀರು ಹೆಚ್ಚು ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗ ಮತ್ತೆ ಈ ವರ್ಷದಿಂದ ಈ ಜನರಿಗೆ ನೀರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಈಗ ನಾವೇನ್ ನಿಂತಿದ್ದೀವಿ, ಇದು ಫ್ಲೈಓವರ್ ಸುಮಾರು 17 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಏನು ಮಾಡಿದ್ದಾರೆ. ಇದು ಮಾಡಿದ್ರೆ ಜನರಿಗೆ ಅನುಕೂಲ ಆಗಿದೆ. ಸಂಚಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಅಂದ್ರೆ ಮಳೆ ಹೆಚ್ಚಾದ್ರೆ, ಒಂದು ವೇಳೆ ಮಳೆ ಹೆಚ್ಚಾದ್ರೆ ಹೆಚ್ಚು ನೀರು ಬಂದು ಅಂಗಡಿಗಳಿಗೆ ನುಗ್ಗುತ್ತೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿ ಇದೆ ಬಗಂಡೇಶ್ವರ ದೇವಸ್ಥಾನ, ಅಲ್ಲಿಯೂ ಕೂಡ ನೀರು ಒಳಗೆ ನುಗ್ಗುವ ಸಾಧ್ಯತೆ ಇದೆ. ಹೆಚ್ಚು ಮಳೆ ಆದ್ರೆ ಮಾತ್ರ ಅಲ್ಲಿಗೆ ಒಳಗಡೆ ನೀರು ನುಗ್ಗುವಂತದ್ದು. ಆ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಈಗ ಜನತೆಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಚಾರ ವ್ಯವಸ್ಥೆಗೆ ಫ್ಲೈಓವರ್ ಇದೆ. ತಲಕಾವೇರಿ ಹೋಗ್ಲಿಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಆದ್ರೆ ಒಂದು 2 ವರ್ಷದ ಹಿಂದೆ ಜೋರು ಮಳೆ ಬಂದಾಗ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ತಲಕಾವೇರಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾಪೋಕ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಯಾವುದು ಈ ಫ್ಲೈಓವರ್ ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಜನತೆ ಸಂಚಾರ ಸುಗಮವಾಗಿದೆ. ಒಟ್ಟಾರೆ ಈ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದು, ಮತ್ತಷ್ಟು ಹೆಚ್ಚು ನೀರು ಬರುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ನೋಡಿ, ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಒಂದಲ್ಲ ಎರಡಲ್ಲ 16 ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಭಯಭೀತರಾಗಿದ್ದಾರೆ. ಕೊಡಗು ಜಿಲ್ಲಾದ್ಯಂತ ಅಬ್ಬರಿಸುತ್ತಿರುವಂತಹ ವರುಣ, ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಕಳೆದ 2 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಪರಿಣಾಮ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತದ್ದು. ಅದರಿಂದ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ನಾವೀಗ ತ್ರಿವೇಣಿ ಸಂಗಮದ ಈ ಮೇಲ್ ಸೇತುವೆ ಏನಿದೆ ಇಲ್ಲಿದ್ದೇವೆ. ಕೆಳಭಾಗದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂತದ್ದು. ಅಲ್ಲಿ ಪಿಂಡ ಬಿಡುವಂತ ಜಾಗ ಏನಿದೆ ಅದು ಕೂಡ ಅಷ್ಟೇ. ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ, ಉದ್ಯಾನವನ, ಅಶ್ವತ್ಥ ಕಟ್ಟೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗ ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಅದರಿಂದ ಹೆಚ್ಚು ನೀರು ಈ ಕಡೆ ಬರ್ತಾ ಇದೆ. ಇದರಿಂದ ಕಾವೇರಿಯಲ್ಲಿ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಿದೆ. ಮತ್ತೆ ಕೆಆರ್ಎಸ್ ಡ್ಯಾಮ್ ಕೂಡ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ. ಇದು ಈಗ ನಿನ್ನೆ ರಾತ್ರಿಯಿಂದ ಮತ್ತೆ ಮಳೆ ಹೆಚ್ಚಾಗಿರುವಂತದ್ದು. ಅದರಿಂದ ನೀರು ಹೆಚ್ಚು ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗ ಮತ್ತೆ ಈ ವರ್ಷದಿಂದ ಈ ಜನರಿಗೆ ನೀರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಈಗ ನಾವೇನ್ ನಿಂತಿದ್ದೀವಿ, ಇದು ಫ್ಲೈಓವರ್ ಸುಮಾರು 17 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಏನು ಮಾಡಿದ್ದಾರೆ. ಇದು ಮಾಡಿದ್ರೆ ಜನರಿಗೆ ಅನುಕೂಲ ಆಗಿದೆ. ಸಂಚಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಅಂದ್ರೆ ಮಳೆ ಹೆಚ್ಚಾದ್ರೆ, ಒಂದು ವೇಳೆ ಮಳೆ ಹೆಚ್ಚಾದ್ರೆ ಹೆಚ್ಚು ನೀರು ಬಂದು ಅಂಗಡಿಗಳಿಗೆ ನುಗ್ಗುತ್ತೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿ ಇದೆ ಬಗಂಡೇಶ್ವರ ದೇವಸ್ಥಾನ, ಅಲ್ಲಿಯೂ ಕೂಡ ನೀರು ಒಳಗೆ ನುಗ್ಗುವ ಸಾಧ್ಯತೆ ಇದೆ. ಹೆಚ್ಚು ಮಳೆ ಆದ್ರೆ ಮಾತ್ರ ಅಲ್ಲಿಗೆ ಒಳಗಡೆ ನೀರು ನುಗ್ಗುವಂತದ್ದು. ಆ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಈಗ ಜನತೆಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಚಾರ ವ್ಯವಸ್ಥೆಗೆ ಫ್ಲೈಓವರ್ ಇದೆ. ತಲಕಾವೇರಿ ಹೋಗ್ಲಿಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಆದ್ರೆ ಒಂದು 2 ವರ್ಷದ ಹಿಂದೆ ಜೋರು ಮಳೆ ಬಂದಾಗ ರಸ್ತೆ ಸಂಪರ್ಕ ಕಡಿತ ಆಗ್ತಿತ್ತು. ತಲಕಾವೇರಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾಪೋಕ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಯಾವುದು ಈ ಫ್ಲೈಓವರ್ ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಜನತೆ ಸಂಚಾರ ಸುಗಮವಾಗಿದೆ. ಒಟ್ಟಾರೆ ಈ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದು, ಮತ್ತಷ್ಟು ಹೆಚ್ಚು ನೀರು ಬರುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯ. ನೋಡಿ, ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಒಂದಲ್ಲ ಎರಡಲ್ಲ 16 ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಭಯಭೀತರಾಗಿದ್ದಾರೆ. ಕೊಡಗು ಜಿಲ್ಲಾದ್ಯಂತ ಅಬ್ಬರಿಸುತ್ತಿರುವಂತಹ ವರುಣ, ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. அந்த ஒழுக்கல நீர்
ಕಳೆದ 2 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಪರಿಣಾಮ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತದ್ದು. ಅದರಿಂದ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲವೃತವಾಗಿರುವಂತದ್ದು. ನಾವೀಗ ತ್ರಿವೇಣಿ ಸಂಗಮದ ಈ ಮೇಲ್ ಸೇತುವೆ ಏನಿದೆ ಇಲ್ಲಿದ್ದೇವೆ. ಕೆಳಭಾಗದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂತದ್ದು. ಅಲ್ಲಿ ಪಿಂಡ ಬಿಡುವಂತ ಜಾಗ ಏನಿದೆ ಅದು ಕೂಡ ಅಷ್ಟೇ. ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ, ಉದ್ಯಾನವನ, ಅಶ್ವತ್ಥ ಕಟ್ಟೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗ ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಅದರಿಂದ ಹೆಚ್ಚು ನೀರು ಈ ಕಡೆ ಬರ್ತಾ ಇದೆ. ಇದರಿಂದ ಕಾವೇರಿಯಲ್ಲಿ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಿದೆ. ಮತ್ತೆ ಕೆಆರ್ಎಸ್ ಡ್ಯಾಮ್ ಕೂಡ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ. ಇದು ಈಗ ನಿನ್ನೆ ರಾತ್ರಿಯಿಂದ ಮತ್ತೆ ಮಳೆ ಹೆಚ್ಚಾಗಿರುವಂತದ್ದು. ಅದರಿಂದ ನೀರು ಹೆಚ್ಚು ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗ ಮತ್ತೆ ಈ ವರ್ಷದಿಂದ ಈ ಜನರಿಗೆ ನೀರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಈಗ ನಾವೇನ್ ನಿಂತಿದ್ದೀವಿ, ಇದು ಫ್ಲೈಓವರ್ ಸುಮಾರು 17 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಏನು ಮಾಡಿದ್ದಾರೆ. ಇದು ಮಾಡಿದ್ರೆ ಜನರಿಗೆ ಅನುಕೂಲ ಆಗಿದೆ. ಸಂಚಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಅಂದ್ರೆ ಮಳೆ ಹೆಚ್ಚಾದ್ರೆ, ಒಂದು ವೇಳೆ ಮಳೆ ಹೆಚ್ಚಾದ್ರೆ ಹೆಚ್ಚು ನೀರು ಬಂದು ಅಂಗಡಿಗಳಿಗೆ ನುಗ್ಗುತ್ತೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿ ಇದೆ ಬಗಂಡೇಶ್ವರ ದೇವಸ್ಥಾನ, ಅಲ್ಲಿಯೂ ಕೂಡ ನೀರು ಒಳಗೆ ನುಗ್ಗುವ ಸಾಧ್ಯತೆ ಇದೆ. ಹೆಚ್ಚು ಮಳೆಯಾದ್ರೆ ಮಾತ್ರ ಅಲ್ಲಿಗೆ ಒಳಗಡೆ ನೀರು ನುಗ್ಗುವಂತದ್ದು, ಆ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಈಗ ಜನತೆಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಚಾರ ವ್ಯವಸ್ಥೆಗೆ ಫ್ಲೈಓವರ್ ಇದೆ. ತಲಕಾವೇರಿ ಹೋಗ್ಲಿಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಆದ್ರೆ ಒಂದು 2 ವರ್ಷದ ಹಿಂದೆ ಜೋರು ಮಳೆ ಬಂದಾಗ ರಸ್ತೆ ಸಂಪರ್ಕ ಕಡಿತಾ ಆಗ್ತಿತ್ತು. ತಲಕಾವೇರಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾಪೋಕ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಯಾವುದು ಈ ಫ್ಲೈಓವರ್ ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಜನತೆ ಸಂಚಾರ ಸುಗಮವಾಗಿದೆ. ಒಟ್ಟಾರೆ ಈ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದು, ಮತ್ತಷ್ಟು ಹೆಚ್ಚು ನೀರು ಬರುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯ. ನೋಡಿ, ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಒಂದಲ್ಲ ಎರಡಲ್ಲ 10 ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಭಯಭೀತರಾಗಿದ್ದಾರೆ. ಕೊಡಗು ಜಿಲ್ಲಾದ್ಯಂತ ಅಬ್ಬರಿಸುತ್ತಿರುವಂತಹ ವರುಣ ತಲಕಾವೇರಿ ಭಾಗಮಂಡಲದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಕಳೆದ 2 ದಿವಸಗಳಿಂದ ಧಾರಾಕಾರ ಮಳೆ ಆಗ್ತಿದೆ. ಪರಿಣಾಮ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತದ್ದು. ಅದರಿಂದ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲವೃತವಾಗಿರುವಂತದ್ದು. ನಾವೀಗ ತ್ರಿವೇಣಿ ಸಂಗಮದ ಈ ಮೇಲ್ ಸೇತುವೆ ಏನಿದೆ ಇಲ್ಲಿದ್ದೇವೆ. ಕೆಳಭಾಗದಲ್ಲಿ ನೋಡಬಹುದು ನೀವು, ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರುವಂತದ್ದು. ಅಲ್ಲಿ ಪಿಂಡ ಬಿಡುವಂತ ಜಾಗ ಏನಿದೆ ಅದು ಕೂಡ ಅಷ್ಟೇ. ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ, ಉದ್ಯಾನವನ, ಅಶ್ವತ್ಥ ಕಟ್ಟೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಈಗ ತಲಕಾವೇರಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ. ಅದರಿಂದ ಹೆಚ್ಚು ನೀರು ಈ ಕಡೆ ಬರ್ತಾ ಇದೆ. ಇದರಿಂದ ಕಾವೇರಿಯಲ್ಲಿ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಿದೆ. ಮತ್ತೆ ಕೆಆರ್ಎಸ್ ಡ್ಯಾಮ್ ಕೂಡ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ. ಇದು ಈಗ ನಿನ್ನೆ ರಾತ್ರಿಯಿಂದ ಮತ್ತೆ ಮಳೆ ಹೆಚ್ಚಾಗಿರುವಂತದ್ದು. ಅದರಿಂದ ನೀರು ಹೆಚ್ಚು ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗ ಮತ್ತೆ ಈ ವರ್ಷದಿಂದ ಈ ಜನರಿಗೆ ನೀರು ಬಂದರೂ ಕೂಡ ಯಾವುದೇ ಸಮಸ್ಯೆ ಆಗಲ್ಲ. ಈಗ ನಾವೇನ್ ನಿಂತಿದ್ದೀವಿ, ಇದು ಫ್ಲೈಓವರ್ ಸುಮಾರು 17 ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ಏನು ಮಾಡಿದ್ದಾರೆ. ಇದು ಮಾಡಿದ್ರೆ ಜನರಿಗೆ ಅನುಕೂಲ ಆಗಿದೆ. ಸಂಚಾರಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಅಂದ್ರೆ ಮಳೆ ಹೆಚ್ಚಾದ್ರೆ, ಒಂದು ವೇಳೆ ಮಳೆ ಹೆಚ್ಚಾದ್ರೆ ಹೆಚ್ಚು ನೀರು ಬಂದು ಅಂಗಡಿಗಳಿಗೆ ನುಗ್ಗುತ್ತೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿ ಇದೆ ಬಗಂಡೇಶ್ವರ ದೇವಸ್ಥಾನ, ಅಲ್ಲಿಯೂ ಕೂಡ ನೀರು ಒಳಗೆ ನುಗ್ಗುವ ಸಾಧ್ಯತೆ ಇದೆ. ಹೆಚ್ಚು ಮಳೆಯಾದ್ರೆ ಮಾತ್ರ ಅಲ್ಲಿಗೆ ಒಳಗಡೆ ನೀರು ನುಗ್ಗುವಂತದ್ದು, ಆ ರೀತಿ ಸಮಸ್ಯೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಈಗ ಜನತೆಗೆ ಯಾವುದೇ ಸಮಸ್ಯೆ ಇಲ್ಲ. ಸಂಚಾರ ವ್ಯವಸ್ಥೆಗೆ ಫ್ಲೈಓವರ್ ಇದೆ. ತಲಕಾವೇರಿ ಹೋಗ್ಲಿಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಆದ್ರೆ ಒಂದು 2 ವರ್ಷದ ಹಿಂದೆ ಜೋರು ಮಳೆ ಬಂದಾಗ ರಸ್ತೆ ಸಂಪರ್ಕ ಕಡಿತಾ ಆಗ್ತಿತ್ತು. ತಲಕಾವೇರಿಗೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ, ನಾಪೋಕ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಯಾವುದು ಈ ಫ್ಲೈಓವರ್ ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಜನತೆ ಸಂಚಾರ ಸುಗಮವಾಗಿದೆ. ಒಟ್ಟಾರೆ ಈ ಮಳೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದು, ಮತ್ತಷ್ಟು ಹೆಚ್ಚು ನೀರು ಬರುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯ.